ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೊಟೊಯಿಂದ ರುಚಿಯಾದ ಹಪ್ಪಳ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಸಲ ನೀವು ಅಕ್ಕಿ ಹಪ್ಪಳ, ಸಬ್ಬಕ್ಕಿ ಹಪ್ಪಳ ಎಲ್ಲ ಸುಮಾರು ಸಲ ಮಾಡಿರ್ತೀರ. ಬಟ್ ಒಂದು ಸಲ ಟೊಮ್ಯಾಟೊಯಿಂದ ರುಚಿಯಾದ ಹಪ್ಪಳನ ತಯಾರಿಸಿ ಖಂಡಿತವಾಗ್ಲೂ ಇದನ್ನು ಒಂದು ವರ್ಷದವರೆಗೂ ಕೂಡ ನೀವು ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್ಸ್. ಸೊ ಬನ್ನಿ ಇವತ್ತು ಟೊಮೊಟೊ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಟೊಮೆಟೊ ಹಪ್ಪಳ ಮಾಡೋದಕ್ಕೆ ಇಲ್ಲಿ ಟೊಮ್ಯಾಟೋಸ್ನ ತೊಗೊಂಡಿದ್ದೀನಿ ನಾನು. ಸೊ ಈ ಯಾವ ಟೊಮ್ಯಾಟೋಸ್ ಇರುತ್ತೋ ಸೊ ಅದನ್ನೇ ತೊಗೊಳ್ಳಿ. ಹುಳಿ ಟೊಮ್ಯಾಟೊ ಇದ್ದರೆ ಹುಳಿ ಟೊಮ್ಯಾಟೊ, ಇಲ್ಲ ಬಾದಾಮ್ ಇದ್ದರೆ ಸೊ ಬಾದಾಮನ್ನೇ ತೊಗೋಬೋದು. ಓಕೆ, ಇಲ್ಲಿ ನಾನೀಗ ಟೊಮ್ಯಾಟೋಸ್ನೆಲ್ಲ ನೀಟಾಗಿ ಒಂದ್ಸಲ ನೀರಲ್ಲಿ ವಾಶ್ ಮಾಡಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೀಡಿಯಮಾಗೆ ನೀವು ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಏನೋ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ. ಓಕೆ, ಮೀಡಿಯಮಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಸೊ ಇವಾಗ ಈ ಥರ ನಾನು ಈಗ ಎಲ್ಲ ಟೊಮ್ಯಾಟೋಸ್ನು ಪೀಸ್ ಮಾಡಿ ಅದನ್ನು ಇಟ್ಕೊತೀನಿ. ಓಕೆ, ನೋಡಿದ್ರಲ್ಲ, ಈ ಥರ ಉದ್ದುದ್ದವಾಗಿ ನೀವು ಕಟ್ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಇದನ್ನು ನಾವು ಗ್ರೈಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ಓಕೆ, ಈಗ ಕಟ್ಟಾಗಿರೋವಂತಹ ಟೊಮ್ಯಾಟೋಸ್ನೆಲ್ಲ ನಾವು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಈ ಜಾರಿಗೆ ಇವಾಗ ಪೀಸ್ ಆಗಿರೋವಂತಹ ಟೊಮ್ಯಾಟೋಸ್ನೆಲ್ಲ ಹಾಕ್ಕೋತಾ ಇದ್ದೀನಿ. ನೀವು ಜಾಸ್ತಿ ಮಾಡಿ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ತೀರಾ ಅಂದರೆ ಖಂಡಿತವಾಗ್ಲೂ ಜಾಸ್ತಿ ಮಾಡಿ ಕೂಡ ಇಟ್ಕೋಬೋದು. ಸೊ ಫಸ್ಟ್ ಟೈಮ್ ಮಾಡೋರಾದರೆ ಒಂದು ಸಲ ಸ್ವಲ್ಪ ಮಾಡಿ, ಇಷ್ಟ ಆದರೆ ಖಂಡಿತ ಜಾಸ್ತಿನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇಲ್ಲಿ ಸಬ್ಬಕ್ಕಿನ ನಾನು 1 ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ. ಸೊ ನೋಡ್ಬೋದು ನೀವು, ಇದನ್ನು ನೆನೆ ಹಾಕಿದ್ದು 1 ಗಂಟೆವರೆಗೂ ನೆನೆಬೇಕು. ಇದು ಚೆನ್ನಾಗಿ ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ನಾನು ಟೊಮ್ಯಾಟೋಸ್ನೆಲ್ಲ ರುಬ್ಕೊಂಬಂದಿದ್ದೀನಿ. ರುಬ್ಬಿರುವಂತಹ ಟೊಮ್ಯಾಟೊ ಪ್ಯೂರಿನ ಇವಾಗ ನಾವು ಒಂದು ಸ್ಟ್ರೈನರಲ್ಲಿ ಹಾಕಿ ಇದನ್ನು ಸೋಸ್ಕೊಳ್ಳೋಣ. ಓಕೆ ನೋಡಿ, ಯಾಕೆಂದರೆ ಅದರಲ್ಲಿ ಟೊಮೊಟೊ ಸೀಡ್ಸ್ ಎಲ್ಲ ಇರುತ್ತೆ, ಹಾಗಾಗಿ ಅದೆಲ್ಲ ಆಚೆ ಬರುತ್ತೆ. ಸಿಪ್ಪೆ ಏನಾದರೂ ಇದ್ದರೂ ಕೂಡ ನೀಟಾಗಿ ಗ್ರೈಂಡ್ ಆಗಿಲ್ಲ ಅಂದರೂ ಕೂಡ ಅದು ಇದರಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಏನು ಅದರ ಪ್ಯೂರಿ ಇದೆಯೋ ಅದು ಮಾತ್ರ ನಾವು ಇವಾಗ ಉಪಯೋಗಿಸ್ಕೋಬೇಕು ಈ ಟೊಮ್ಯಾಟೊ ಹಪ್ಪಳ ಮಾಡೋದಕ್ಕೆ. ತುಂಬಾ ಈಸಿಯಾಗಿ. ಮತ್ತು ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಸಬ್ಬಕ್ಕಿನ ಹಾಕೋತಾ ಇದ್ದೀನಿ. ಯಾಕೆಂದರೆ ಮತ್ತೆ ರುಬ್ಬಿ ನಾವು ಟೊಮ್ಯಾಟೊ ಪ್ಯೂರಿಗೆ ಹಾಕ್ಕೊಳ್ಳೋದ್ರಿಂದ ನಾನು ಜಾರ್ ತೊಳೆದಿಲ್ಲ ಫ್ರೆಂಡ್ಸ್. ಸೊ ಮತ್ತೆ ಅದನ್ನು ಹೇಳಬೇಡಿ. ಓಕೆ, ಈಗ ಸಬ್ಬಕ್ಕಿನೂ ಹಾಕಿ ನಾನು ರುಬ್ಕೊಂಬಂದಿದ್ದೀನಿ. ಸೊ ನೋಡಿ, ಈಗ ರುಬ್ಬಿರೋದನ್ನು ಕೂಡ ನಾವು ಇವಾಗ ಟೊಮ್ಯಾಟೊ ಪ್ಯೂರಿ ಇದೆಯಲ್ಲ, ಸೊ ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಅಂದರೆ ತುಂಬಾ ಈಸಿಯಾಗಿ ನೀವು ಟೊಮ್ಯಾಟೊ ಹಪ್ಪಳನ ಮಾಡ್ಕೋಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ಇದನ್ನು ಚೆನ್ನಾಗಿ ಒಣಗಿಸಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಫ್ರೆಂಡ್ಸ್, ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಖಾರ ಇದ್ದರೆ ಬೇಕು ಅಂತಂದರೆ ಉಪಯೋಗಿಸ್ಬೋದು, ಇಲ್ಲ ಅಂತಂದರೆ ನೀವು ಖಾರದ ಹಪ್ಪಳ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು. ಓಕೆ, ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಂಟು ಥರ ಅನಿಸುತ್ತೆ, ಬಟ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಗಂಟು ಯಾವುದು ಇರೋದಿಲ್ಲ ಫ್ರೆಂಡ್ಸ್. ಓಕೆ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 2 ರಿಂದ 3 ನಿಮಿಷ. ಓಕೆ, ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಸೊ ಮಿಕ್ಸ್ ಆಗಿರೋದಕ್ಕೆ ನಾನಿವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಓಕೆ, ಜೀರಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡುವಂಥ ಟೊಮ್ಯಾಟೊ ರುಚಿಯಾದ ಹಪ್ಪಳ ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಒಂದು ದಪ್ಪ ತಳ ಇರೋವಂಥ ಪಾತ್ರೆನ ತೊಗೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಕುಕ್ಕರಿಗೆ ಇವಾಗ ನಾವು ಟೊಮ್ಯಾಟೊ ಪ್ಯೂರಿ ಮತ್ತು ಸಬ್ಬಕ್ಕಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕಿದ್ದೀವಲ್ಲ, ಅದಕ್ಕೆ ಇವಾಗ ನಾವು 3 ಕಪ್ ಆಗೋಷ್ಟು ನೀರನ್ನು ಹಾಕಬೇಕು. ಓಕೆ, 3 ಕಪ್ ನೀರನ್ನು ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಸಬ್ಬಕ್ಕಿ ನಾವು ಎಷ್ಟು ತೊಗೊಂಡಿರ್ತೀವೋ ಅದರ ಕ್ವಾಂಟಿಟಿಲಿ 3 ಕಪ್ಪನ್ನ ನೀರನ್ನು ಹಾಕಬೇಕಾಗುತ್ತೆ. ಓಕೆ ನೋಡಿ, ನಾನು 3 ಕಪ್ ನೀರನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಸ್ಟವ್ನ ಆನ್ ಮಾಡೋಣ. ಓಕೆ, ಈಗ ಫುಲ್ ಲೋ ಫ್ಲೇಮಲ್ಲೇ ಇದನ್ನು ನಾವು ಬೇಯಿಸಬೇಕು. ಮತ್ತು ಹೀಗೆ ಕೈ ಆಡಿಸ್ತಾನೆ ಇರಿ, ಗಂಟಾಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಓಕೆ ನೋಡಿ, ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಈಗ ಏನು ಈ ಕಲರ್ ಇದೆಯೋ ಈ ಕಲರ್ ಚೇಂಜ್ ಆಗಬೇಕು. ಸೊ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅದು ಬೇಯ್ತಾ ಗಟ್ಟಿ ಆಗ್ತಾ ಬರುತ್ತೆ. ಸೊ ಆವಾಗ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಟೊಮ್ಯಾಟೊ ಕಲರ್ ಏನಿದೆಯೋ ಅದೇ ಥರ ಕಲರ್ ಬರುತ್ತೆ ಫ್ರೆಂಡ್ಸ್. ಓಕೆ,
ನೋಡಿ ಈ ಥರ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ನಾವು ಸಣ್ಣ ಊರಿಲೇ ಇದನ್ನು ಬೇಯಿಸಬೇಕಾಗುತ್ತೆ. ಸೊ ನೋಡಿ ಇದು ಕರೆಕ್ಟಾಗಿ ಆಗಿದೆ. ಯಾಕೆಂದರೆ ಗಟ್ಟಿ ಆಗ್ತಾ ಬರುತ್ತೆ ನಾವು ಬೇಯಿಸ್ದಂಗೆ ಟೊಮಾಟೊ ಮತ್ತು ಸಬ್ಬಕ್ಕಿ ಎರಡೂ ಸೇರಿದರೆ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆಗ ಇದು ಕರೆಕ್ಟಾಗಿ ಆಗಿದೆ ಅಂತ. ಸೊ ಇದನ್ನು ಆಫ್ ಮಾಡಿ ನಾನು ಒಂದು ಅರ್ಧ ಗಂಟೆ ಫುಲ್ಲು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಓಕೆ, ನೋಡಿ ಇವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಾನು. ಅರ್ಧ ಗಂಟೆ ಫುಲ್ ತಣ್ಣಗಾಗಲಿ. ತಣ್ಣಗಾದ ನಂತರ ನೀವು ಈ ಥರ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕ್ಕೊಳ್ಳಿ. ಓಕೆ, ಸೊ ಪ್ಲಾಸ್ಟಿಕ್ ಕವರಿಗೆ ಹಾಕಿದ್ರೆ ನಾವು ಹಪ್ಪಳನ ತೆಗಿಬೇಕಾದ್ರೂ ತುಂಬ ಈಸಿಯಾಗಿ ತೆಗಿಬೋದು. ಸೊ ನಾನು ತುಂಬ ಜನ ಕೇಳಿದರು ಬಟ್ಟೆ ಮೇಲೆ ಹಾಕ್ಬೋದಾ, ಪ್ಲಾಸ್ಟಿಕ್ ಕವರ್ ಇಲ್ಲ ಅಂದರೆ ಏನು ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಪ್ಲಾಸ್ಟಿಕ್ ಕವರ್ ಇಲ್ಲ ಅಂದರೆ ಬಾಳೆದೆಲೆ ಮೇಲೆ ಕೂಡ ನೀವು ಹಪ್ಪಳನ ಹಾಕ್ಬೋದು ಫ್ರೆಂಡ್ಸ್. ಓಕೆ, ಇವಾಗ ಯಾಕೆಂದರೆ ಪ್ಲಾಸ್ಟಿಕ್ ಕವರಲ್ಲಾದರೆ ನೀಟಾಗಿ ನಾವು ತೆಗಿಯೋಕ್ಕೆಲ್ಲ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರ್ನ ಸಜೆಸ್ಟ್ ಮಾಡ್ತೀನಿ. ಸೊ ಇದನ್ನು ಒಂದಿನ ನಾನು ಒಣಗಿಸಿದ್ದೀನಿ. ಆಚೆ ಬಿಸಿಲಿಗೆ ಒಂದಿನ ಸಾಕು. ಮನೇಲಿ ಒಣಗಿಸೋದಾದರೆ ಒಂದು 2ರಿಂದ 3 ದಿನ ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಫ್ಯಾನಲ್ಲಿ ಹಾಕೋದಾದರೆ 1-2 ದಿನ ಬೇಕಾಗುತ್ತೆ. ಓಕೆ, ಟೊಮ್ಯಾಟೊಯಿಂದ ರುಚಿಯಾದ ಹಪ್ಪಳ ಮಾಡುವ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಬಾಯ್.